ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇರೋ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂದ್ಕೊಂಡ್ವಿ. ಈ ಹೊಸ ಮನೆಗೆ ಬಂದು ನಾವು ಇಲ್ಲಿ ಹಾಲು ಉಗ್ಸಿದ್ದೀವಿ, ಮನೇಲಿಲ್ಲೇ ಕೂಡ ಪೂಜೆನೂ ಮಾಡಿದ್ವಿ. ಹಾಗೆ ಹಾಲು ಉಗ್ಸಿದ್ಮೇಲೆ ಅದೇ ಹಾಲನ್ನು ನಾವು ಮನೆಯವ್ರು ಇರೋ ಎಲ್ಲರೂ ಕೂಡ ಕುಡಿತಾ ಇದ್ದೀವಿ. ಎಲ್ಲರೂ ಬೇಗ ಎದ್ದು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಇದೇ ಮನೆಗೆ ಹಾಲಿಸಿದ್ವಿ. ಪಾಪನು ಮಲಗಿದ್ದಾಳೆ. ಫುಲ್ಲು ಮನೆಯೆಲ್ಲ ಮೆಸ್ಸಿಯಾಗಿದೆ ನೋಡಿ. ಈಗ ಶಿಫ್ಟ್ ಮಾಡಬೇಕೆಲ್ಲ ಐಟಮ್ಸು ತೊಗೊಂಡೋಗ್ಬಿಟ್ಟು ನಮ್ಮ ಅಕ್ಕಂಗೆ ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಪಾಪು ಮಲಗಿದ್ದಾಳೆ, ನಿಧಿತಾ ಇದ್ದಿದ್ದಾಳೆ. ಪ್ಯಾಕಿಂಗ್ ಮಾಡಿ ಶಿಫ್ಟ್ ಮಾಡೋದಕ್ಕೆ ನಾವು ಒಬ್ಬರಿಗೆ ಹೇಳಿದ್ವಿ. ಸೊ ನಾವಿಲ್ಲಿ ಪ್ಯಾಕಿಂಗ್ ಮಾಡಿಲ್ಲ, ಬಟ್ಟೆ ಮಾತ್ರ ಪ್ಯಾಕ್ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನೆ ಕೂತಿದ್ವಿ. ಅವ್ರು ಇನ್ನೂ ಬಂದಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ಸಾಮಾನು ಅಲ್ಲಲ್ಲೇ ಇಟ್ಕೊಂಡು ಕೂತಿದ್ದೀವಿ. ಚೀಲ ಕೊಡ್ಬೇಕಿನೇ ವಿಬಿ, ಸಾಕು ನೀರು ಬಿಟ್ಟು ಹೇಳೋಗಲಿ. ಚೀಲಕ್ಕೆ ಹಾಕೋದಕ್ಕಿಂತ ಒಂದು ಬೆಡ್ಶೀಟಲ್ಲಿ ಎಲ್ಲ ಬಟ್ಟೆಗಳನ್ನು ಸೇರಿಸಿ ಗಂಟು ಕಟ್ಟಿದ್ರಾಯ್ತು ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅವರು ಬಂದು ಈಗ ಎಲ್ಲ ಮಂಚ, ಹಾಗೆ ಸೋಫಾ, ಫ್ರಿಜ್ ಎಲ್ಲದನ್ನು ಕೂಡ ಕೆಳಗಡೆನೇ ಶಿಫ್ಟ್ ಮಾಡ್ಕೋತಾ ಇದ್ದಾರೆ. ನಾವಿಲ್ಲಿ ಕೆಲವೊಂದು ಐಟಮ್ಸ್ ಬೇಡ ಅಂತ ಹೇಳೋ ಅಲ್ಲೇ ಬಿಟ್ವಿ. ಈಗ ನಾವು ನಾವು ಹೊಸ ಮನೆಗೆ ಬಂದಿದ್ದೀವಿ. ಇಲ್ಲೂ ಎಲ್ಲ ಏನು ಬೇಕು ಅಲ್ಲಲ್ಲೇ ಇಟ್ಟಿದ್ದೀವಿ. ನಮ್ಮ ಅಕ್ಕಂಗೆ ಫುಲ್ ಸುಸ್ತಾಗಿದೆ. ಅವಳೇ ಎಲ್ಲದನ್ನು ಕೂಡ ಯಾವ ಐಟಮ್ಸ್ ಎಲ್ಲೆಲ್ಲಿ ಇಡಬೇಕು, ಹಾಗೆ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ಅವಳಿಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಟೂ ಡೇಸಲ್ಲೆಲ್ಲ ಫುಲ್ಲು ಮಾಡಾಯಿತು. ಏನೇನು ಜೋಡಿಸ್ಬೇಕಿತ್ತು ಎಲ್ಲ ಮಾಡಿದ್ದಾಳೆ. ಮನೆಯಲ್ಲೇ ಇದ್ದು ತುಂಬ ಬೋರ್ ಆಯಿತು ಅಂತ ಹೇಳ್ಬಿಟ್ಟು ಸಂಜೆಗೆ ಎಲ್ಲಾದರೂ ಹೋಗೋಣ ಹೊರಗಡೆಗೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ವಿಧಾನಸೌಧ ನೋಡಿಲ್ಲ ಅಂತ ಹೇಳಿದ್ರು. ಸೊ ಆ ಕಡೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಅಡ್ಡಾಡ್ಕೊಂಡು ಬಂದ್ರಾಯಿತು, ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು. ಸೊ ಎಲ್ಲರೂ ಕೂಡ ಸಂಜೆಗೆ ನಾವು ಹೊರಗಡೆಗೆ ಹೊರಟ್ವಿ. ಮಗು ಇಟ್ಕೊಂಡು ಯಾಕೆ ಈ ಟೈಮಲ್ಲಿ ಮನೆ ಶಿಫ್ಟ್ ಮಾಡಿದ್ವಿ ಅಂತ ಅನಿಸಿರ್ಬೋದು. ಇಲ್ಲ, ನಾವು ಫಸ್ಟ್ ಇದ್ದಿದ್ದ ಮನೆಯಲ್ಲಿ ಓನರ್ ಬಂದು ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದಿದೆ ಅಂತೇಳಿ ಇಡೀ ಬಿಲ್ಡಿಂಗಲ್ಲಿರೋರು ಎಲ್ರಿಗೂ ಕೂಡ ಖಾಲಿ ಮಾಡಿಸಿದ್ರು. ಸೊ ನಾವಿಲ್ಲಿ ಅಂಚಿತಿಗೆ ಇಲ್ಲೇ ಸ್ಕೂಲ್ಗೆ ಸೇರಿಸಿದ್ರಿಂದ ನಾವು ಮತ್ತೆ ಹತ್ತಿರದಲ್ಲೇ ಮನೇನ ಶಿಫ್ಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಡೇ ಬಂದು ಅಂಚಿತ್ತು ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇತ್ತು, ಮತ್ತು ಅಲ್ಲಿಗೆ ಹೋದ್ವಿ. To acquaint the little birds with the concept of colors. At time kids, we ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಪ್ರೋಗ್ರಾಮ್. ಅಂಚಿತ್ ಬಂದು ಎಂಜಾಮಿ ಡ್ಯಾನ್ಸ್ ಒಂದಿತ್ತು, ಇನ್ನೊಂದು ಆರ್ಮಿ ಡ್ಯಾನ್ಸ್ ಇತ್ತು. ನಾವು ಫುಲ್ ಸಾಂಗ್ನ ಹಾಕಿದ್ರೆ ಅದು ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 10 ಸೆಕೆಂಡ್ಸ್ದಷ್ಟೇ ಸಾಂಗ್ನ ಹಾಕಿದ್ದೀನಿ. ಡ್ಯಾನ್ಸ್ನ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಈ ಎರಡೂ ಡ್ಯಾನ್ಸನ್ನು ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿ ಅಂಚಿತ್ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಿ ಬಂತು. ಅದಾದಮೇಲೆ ಈ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನಮ್ಮತ್ತೆ, ನಮ್ಮ ಮಾವ, ಹಾಗೆ ಅದ್ರ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಹೊರಟ್ಲು. ನಮ್ಮ ಅಕ್ಕ ಹೊರಟಿದ್ದು ನೆಕ್ಸ್ಟ್ ಡೇ ನಮ್ಮತ್ತೆ, ನಮ್ಮ ಮಾವ ಬಂದರು. ಹಾಗೆ ಮತ್ತೆ ಒಂದಿನ ಬಿಟ್ಟು ನಮ್ಮ ನಾದಿನಿ, ಅವರ ಗಂಡ, ಹಾಗೆ ಮಕ್ಕಳು ಅವರು ಕೂಡ ಬಂದರು. ಇವ್ರು ಯಾರು ಕೂಡ ಪಾಪುನ ನೋಡಿರಲಿಲ್ಲ. ಅವರು ಕೂಡ ಪಾಪು ಈಗ 3 ಡೇಸ್ ಕಂಟಿನ್ಯೂಸ್ ರಜಾ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದರು.
ಅವರು ಬೆಳಗ್ಗೆನೇ ಬಂದರು. ಬೆಳಗ್ಗೆ ಟಿಫನ್ಗೆ ನಾವು ಚಿಕನ್ ಬಿರಿಯಾನಿ ಮಾಡಿ ಹಾಗೆ ಚಿಕನ್ ಫ್ರೈನ ಮಾಡಿದ್ವಿ. ಆದರೆ ಅವರು ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದಿದ್ದೀವಿ ಅಂತೇಳ್ಬಿಟ್ಟು ಮನೆಗೆ ಬಂದು ಏನೂ ತಿನ್ನಲಿಲ್ಲ, ಲೇಟಾಗಿ ಮಾಡ್ತೀವಿ ಅಂತೇಳಿ ಇದ್ದರು. ಅವರು ಪಾಪುಗೆ ಅಂತೇಳ್ಬಿಟ್ಟು ಹೊಸ ಸ್ವೆಟರು, ಕೈಗೆ ಮತ್ತು ಕಾಲಿಗೆ ಗ್ಲೌಸು ಹಾಗೆ ಬೆಳ್ಳಿ ಬಳೆಗಳನ್ನು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಹಾಗೆ ಒಂದು ಫ್ರಾಕು ಇದನ್ನು ತಂದಿದ್ರು. ಮತ್ತು ಇಲ್ಲಿ ಪಾಪುಗೆ ಆಟ ಆಡಿಸ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಅವರು ಕೂಡ ಬಂದು ಅಂಚಿತ್ನ ಹಾಗೆ ನಮ್ಮ ಪ್ರಣವ್ನ ಹೊರಗಡೆ ಕರ್ಕೊಂಡು ಹೋದರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್